ಪಂಚಪರಮೇಶ್ವರ ಉತ್ತರ ಭಾರತದ ಒಂದು ಸಣ್ಣ ಹಳ್ಳಿಯಲ್ಲಿ ಜನರು ಒಟ್ಟಾಗಿ ಬಾಳುವರು. ಆದರೆ ಒಳಗೊಳಗೆ ಜಗಳಗಳು ಇವೆ. ಹಳ್ಳಿಯ ಪ್ರಮುಖರು ಅಲ್ಗು ಚೌಧರಿ ಮತ್ತು ಜುಮ್ಮನ್ ಶೇಖ್. ಅಲ್ಗು ಮತ್ತು ಜುಮ್ಮನ್ ಆಪ್ತ ಸ್ನೇಹಿತರು. ಒಬ್ಬರ ಮಾತು ಇನ್ನೊಬ್ಬರಿಗೆ ಕಾನೂನು. ಗ್ರಾಮದಲ್ಲಿ ಇವರ ಸ್ನೇಹಕ್ಕೆ ಎಲ್ಲರೂ ಗೌರವ ಕೊಡುತ್ತಾರೆ. ಜುಮ್ಮನನ ವೃದ್ಧ ಅತ್ತೆ ತನ್ನ ಆಸ್ತಿಯನ್ನು ಜುಮ್ಮನ ಹೆಸರಿಗೆ ಕೊಡುತ್ತಾಳೆ. ಷರತ್ತು: ಜೀವಮಾನವಿಡೀ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಸ್ವಲ್ಪ ದಿನಗಳ ನಂತರ ಜುಮ್ಮನ್ ಮತ್ತು ಅವನ ಹೆಂಡತಿ ಅತ್ತೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಹಾರ, ಗೌರವ ಯಾವುದೂ ಸಿಗದು. ನೋವಿನಿಂದ ಅತ್ತೆ ಪಂಚಾಯತ್ ಮೊರೆ ಹೋಗುತ್ತಾಳೆ. ಹಳ್ಳಿಯಲ್ಲಿ ಪಂಚಾಯತ್ ಕೂಡಿ ಬರುತ್ತದೆ. ಅತ್ತೆ ನ್ಯಾಯಾಧಿಪತಿಯಾಗಿ ಅಲ್ಗು ಚೌಧರಿಯನ್ನು ಆಯ್ಕೆ ಮಾಡುತ್ತಾಳೆ. ಜುಮ್ಮನ್ ಸ್ನೇಹದ ನೆಪದಲ್ಲಿ ಅಲ್ಗು ತನ್ನ ಪರ ತೀರ್ಪು ಕೊಡುತ್ತಾನೆ ಎಂದು ಭಾವಿಸುತ್ತಾನೆ. ಅಲ್ಗು ಗಂಭೀರ ಚಿಂತನೆಗೆ ಬೀಳುತ್ತಾನೆ. ಒಂದೆಡೆ ಸ್ನೇಹ, ಇನ್ನೊಂದೆಡೆ ನ್ಯಾಯ. ಅಂತಿಮವಾಗಿ ಸತ್ಯದ ಪರ ನಿಲ್ಲಲು ನಿರ್ಧರಿಸುತ್ತಾನೆ. ಅಲ್ಗು ಸ್ಪಷ್ಟವಾಗಿ ತೀರ್ಪು ಕೊಡುತ್ತಾನೆ. ಜುಮ್ಮನನ್ನ ಅತ್ತೆಗೆ ತಿಂಗಳಿಗೊಂದು ನಿಗದಿತ ಹಣ ನೀಡಬೇಕು. ಇದು ನ್ಯಾಯಸಮ್ಮತ ತೀರ್ಪು. ಜುಮ್ಮನ್ ಕೋಪಗೊಳ್ಳುತ್ತಾನೆ. ಸ್ನೇಹ ಮುರಿಯುತ್ತದೆ. ಅಲ್ಗು ಒಂಟಿಯಾಗುತ್ತಾನೆ. ಆದರೆ ಮನಸ್ಸು ಶುದ್ಧ. ಕಾಲ ಕಳೆದಂತೆ ಪರಿಸ್ಥಿತಿ ಬದಲಾಗುತ್ತದೆ. ಈಗ ಜುಮ್ಮನ್ ಒಂದು ಪ್ರಕರಣದಲ್ಲಿ ನ್ಯಾಯಾಧಿಪತಿಯಾಗುತ್ತಾನೆ. ಅಲ್ಗು ಆರೋಪಿಯಾಗಿರುತ್ತಾನೆ. ಜುಮ್ಮನ್ ತನ್ನ ಹಳೆಯ ನೋವನ್ನು ನೆನಪಿಸಿಕೊಳ್ಳುತ್ತಾನೆ. ಆದರೆ ಪಂಚಾಯತ್ ಮುಂದೆ ಕುಳಿತಾಗ ಅವನ ಅಂತರಾತ್ಮ ಎಚ್ಚರಗೊಳ್ಳುತ್ತದೆ. ಜುಮ್ಮನ್ ನ್ಯಾಯವಾಗಿ ತೀರ್ಪು ಕೊಡುತ್ತಾನೆ. ಅಲ್ಗು ಪರವಾಗಿ ಸತ್ಯದ ತೀರ್ಪು. ಅವನು ಹೇಳುತ್ತಾನೆ, ಪಂಚನಲ್ಲಿ ಕುಳಿತವನಿಗೆ ದೇವರೇ ಮಾತನಾಡುತ್ತಾನೆ. ಪಂಚನೇ ಪರಮೇಶ್ವರ. ತೀರ್ಪಿನ ನಂತರ ಇಬ್ಬರು ಕಣ್ಣೀರು ಹಾಕುತ್ತಾರೆ. ಸ್ನೇಹ ಮತ್ತೆ ಜೀವಂತವಾಗುತ್ತದೆ. ನ್ಯಾಯ ಮತ್ತು ಮಾನವೀಯತೆ ಗೆಲ್ಲುತ್ತದೆ. ಕಥೆಯ ಸಂದೇಶ: ನ್ಯಾಯ ಮಾಡುವವನು ವ್ಯಕ್ತಿಯಲ್ಲ, ಪಂಚನೇ ಪರಮೇಶ್ವರ. ಸತ್ಯದ ಮುಂದೆ ಸ್ನೇಹವು ತಲೆಬಾಗಬೇಕು. ನ್ಯಾಯವೇ ನಿಜವಾದ ಧರ್ಮ. ಈ ಕತೆ ಮುನ್ಷಿ ಪ್ರೇಮಚಂದ್ ಅವರ ಸಾಹಿತ್ಯದಿಂದ ಪ್ರೇರಿತವಾಗಿದೆ. ಶಿಕ್ಷಣ ಮತ್ತು ಕತೆ ಹೇಳುವ ಉದ್ದೇಶಕ್ಕಾಗಿ ನನ್ನ ಸ್ವಂತ ಧ್ವನಿ ಮತ್ತು ಪದಗಳಲ್ಲಿ ಪ್ರಸ್ತುತಪಡಿಸಲಾಗಿದೆ. ತಮಗೆ ಇಷ್ಟವಾದರೆ ಮುನ್ಷಿ ಪ್ರೇಮಚಂದ್ರ ಅವರ ಕತೆಗಳನ್ನು ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಾಗುವುದು. ಲೇಖಕರು: ಮುನ್ಷಿ ಪ್ರೇಮಚಂದ್. ಧ್ವನಿ: ಶಿವಕುಮಾರ್ ಕುಂಬಳಾಳೆ. ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನು ಶಿವಕುಮಾರ್ ಕುಂಬಳಾಳೆ. ಸರ್ಚ್ಡ್ ಕನ್ನಡ ಬುಕ್ಸ್ ಆಡಿಯೋ ಆ್ಯಂಡ್ ವಿಡಿಯೋ ಚಾನಲ್. ಕನ್ನಡ ಸ್ಟೋರೀಸ್ ಸರ್ಚ್ಡ್ ಸ್ಟೈಲ್. ನಮ್ಮ ಕನ್ನಡ ಸಾಹಿತ್ಯವನ್ನು ವಿಶ್ವದಾದ್ಯಂತ ಹರಡೋಣ. ಜೈ ಕನ್ನಡ, ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ. ಈ ರೀತಿ ಹೊಸ ಹೊಸ ಪುಸ್ತಕಗಳ ಧ್ವನಿ ಸುರುಳಿಯನ್ನು ಕೇಳಲು ಹಾಗೂ ಈ ಧ್ವನಿ ಸುರುಳಿಯು ನಿಮಗೆ ಇಷ್ಟವಾದಲ್ಲಿ ಚಾನಲನ್ನು ಲೈಕ್, ಕಮೆಂಟ್, ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.